ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜದಿವಾಕರಃ ತೃಣೀಕೃತವಿರಂಚಾದಿನಿರಂಕುಶವಿಭೂತಯಃ ರಾಮಾನುಜಪದಾಂಭೋಜ ಸಮಾಶ್ರಯಣ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತ್. ಆಂಜನೇಯ ಸ್ವಾಮಿ ರಾಮ ಲಕ್ಷ್ಮಣರನ್ನು ತನ್ನ ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಬರ್ತಾ ಇರೋದನ್ನು ಸುಗ್ರೀವ ನೋಡ್ದ. ಸುಗ್ರೀವನಿಗೆ ಬಹಳ ಸಂತೋಷ ಆಗಿಬಿಡ್ತು. ಅವನ ಮನಸ್ಸಿನಲ್ಲಿದ್ದಂತಹ ಸಂದೇಹವೆಲ್ಲ ನಿವಾರಣೆ ಆಗಿಬಿಡ್ತು. ಸುಗ್ರೀವನ ಜೊತೆ ಇರುವಂಥ ಎಲ್ಲ ವಾನರರು ಕುಣಿದಾಡ್ತಾರೆ. ಆಂಜನೇಯ ಸ್ವಾಮಿಯ ಹೆಗಲ ಮೇಲೆ ರಾಮ ಲಕ್ಷ್ಮಣರು ಬರ್ತಾ ಇರುವಂಥ ಸನ್ನಿವೇಶವನ್ನು ನಾವು ಕಲ್ಪಿಸ್ಕೊಂಡ್ರೇ ಎಷ್ಟು ಆನಂದದಾಯಕವಾಗಿರುತ್ತೆ. ಪ್ರಾಯಶಃ ರಾಮನ ಈ ವನವಾಸದ ಸಂದರ್ಭದಲ್ಲಿ ಇದೊಂದು ಅಪೂರ್ವವಾದಂತಹ ಸನ್ನಿವೇಶ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ರಾಮ ಲಕ್ಷ್ಮಣರು ಇಬ್ಬರು ಆ ಆಂಜನೇಯ ಸ್ವಾಮಿ ಹೆಗಲಿನಿಂದ ಕೆಳಗಿಳಿದ್ರು. ಸುಗ್ರೀವನ ಹತ್ರ ಹೋದರು. ಹನುಮಂತ ಸುಗ್ರೀವನನ್ನು ಪರಿಚಯಿಸ್ತಾನೆ. ರಾಮನ ಹಿರಿಮೆಯನ್ನೆಲ್ಲ ಆಂಜನೇಯ ಸ್ವಾಮಿ ಸುಗ್ರೀವನಿಗೆ ಹೇಳ್ತಾನೆ. ಹನುಮಂತನ ಮಾತುಗಳಿಂದ ಸುಗ್ರೀವನಿಗೆ ತುಂಬ ಸಂತೋಷ ಆಗೋಯಿತು. ಯಾಕೆಂದರೆ ಹನುಮಂತ ಯಾವುದನ್ನು ಸುಮ್ಮನೆ ಹೇಳೋದಿಲ್ಲ, ಅರ್ಥಪೂರ್ಣವಾಗಿ ಹೇಳ್ತಾನೆ ಅವನು. ಆದ್ದರಿಂದ ಹನುಮಂತನ ಮಾತಿನಲ್ಲಿ ಪೂರ್ಣ ವಿಶ್ವಾಸ ಬಂತು ಸುಗ್ರೀವನಿಗೆ. ಹಾಗೆ ಇಬ್ಬರು ಪರಸ್ಪರ ಮಾತಾಡ್ತಾರೆ. ಇಬ್ಬರೂ ಕಷ್ಟದಲ್ಲಿದ್ದಾರೆ. ಇಬ್ಬರಿಗೂ ಈಗ ಸಹಾಯ ಆಗಬೇಕು, ಒಬ್ಬರಿಂದ ಒಬ್ಬರಿಗೆ ಸಹಾಯ ಆಗಬೇಕು. ಆವಾಗ ಆಂಜನೇಯ ಸ್ವಾಮಿ ಅಗ್ನಿಯನ್ನು ಜ್ವಲಿಸ್ತಾನೆ. ರಾಮ ಸುಗ್ರೀವರ ಮುಂದೆ ಆ ಅಗ್ನಿಯನ್ನು ಇಡ್ತಾನೆ. ಹನುಮಂತ ತಂದಿಟ್ಟಂತಹ ಅಗ್ನಿಯನ್ನು ಇಬ್ಬರು ಪ್ರದಕ್ಷಿಣೆ ಮಾಡ್ತಾರೆ. ಅಗ್ನಿ ಸಾಕ್ಷಿಯಾಗಿ ಸ್ನೇಹವನ್ನು ಮಾಡ್ತಾರೆ. ಆಗ ಸುಗ್ರೀವ ಹೇಳ್ತಾನೆ, ರಾಮ, ಇನ್ನು ಮುಂದೆ ನನ್ನ ಸುಖ ನಿನ್ನ ಸುಖ ಒಂದೇ ಅಂತ ಹೇಳ್ತಾನೆ. ಸುಗ್ರೀವ ಸಾಲ ವೃಕ್ಷದ ಶಾಖೆಯನ್ನೆಲ್ಲ ಮುರ್ಕೊಂಡು ಬರ್ತಾನೆ. ಆಸನ ನಿರ್ಮಿಸ್ತಾನೆ. ಅದರಲ್ಲಿ ರಾಮನನ್ನು ಕುಳಿರಿಸ್ತಾನೆ. ಪಕ್ಕದಲ್ಲಿ ಸುಗ್ರೀವ ಕೂತ್ಕೊಳ್ತಾನೆ. ಹನುಮಂತ ಏನು ಮಾಡ್ದ ಅಂದರೆ ಚಂದನ ವೃಕ್ಷದ ಶಾಖೆಯನ್ನು ತಂದು ಹಾಕಿದ. ಅದರ ಮೇಲೆ ಲಕ್ಷ್ಮಣ ಕುಳಿತುಕೊಂಡ. ಆಗ ಸುಗ್ರೀವನಿಗೆ ರಾಮ ಅಭಯ ನೀಡ್ದ. ವಾಲಿಯನ್ನು ಸಂಹರಿಸ್ತೀನಿ, ನಿನಗೆ ರಾಜ್ಯ ಸಿಕ್ಕುವಂತೆ ಮಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ದ. ರಾಮ ಆನಂದದಿಂದ ಸುಗ್ರೀವನನ್ನು ಆಲಿಂಗಿಸ್ಕೊಳ್ತಾನೆ. ಸುಗ್ರೀವನು ರಾಮನಿಗೆ ಅಭಯವನ್ನು ಕೊಡ್ತಾನೆ, ಆಶ್ವಾಸನೆಯನ್ನು ಕೊಡ್ತಾನೆ. ನೀನೇನೂ ಯೋಚನೆ ಮಾಡಬೇಡ, ನಾನು ಇನ್ನು ಮುಂದೆ ರಾಮಕಾರ್ಯಕ್ಕೋಸ್ಕರ ನನ್ನನ್ನು ಮುಡುಪಾಗಿಟ್ಕೊಳ್ತೀನಿ. ಸೀತೆ ಪಾತಾಳದಲ್ಲಿರಲಿ, ಆಕಾಶದಲ್ಲಿರಲಿ, ನಾನು ನಿನಗೆ ಸೀತೆಯನ್ನು ತಂದುಕೊಡ್ತೀನಿ ಅಂತ ಸುಗ್ರೀವ ಭರವಸೆಯನ್ನು ಕೊಡ್ತಾನೆ. ಈ ಸುಗ್ರೀವ ಸಖ್ಯದ ಸಮಯದಲ್ಲಿ ಒಂದು ಸ್ವಾರಸ್ಯ ಆಗುತ್ತೆ. ಈ ಸಮಯಕ್ಕೆ ಸರಿಯಾಗಿ ಮೂವರಿಗೆ ಎಡಗಣ್ಣು ಸ್ಫುರಿಸುತ್ತೆ. ಒಂದೇ ಕಾಲದಲ್ಲಿ ಸೀತೆ, ರಾವಣ, ವಾಲಿ ಈ ಮೂವರಿಗೂ ಎಡಗಣ್ಣು ಅದರುತ್ತೆ. ಹೆಂಗಸರಿಗೆ ಎಡಗಣ್ಣು ಅದರಿದರೆ ಶುಭ, ಗಂಡಸರಿಗೆ ಅದು ಅಶುಭ. ಇದರಿಂದ ಸೀತೆಗೆ ಒಳ್ಳೆಯದಾಗುತ್ತೆ, ರಾವಣ ವಾಲಿಗೆ ಕೆಡಗಾಗುತ್ತೆ ಅಂತ ಒಬ್ಬ ಸಂತರು ಬಹಳ ಸ್ವಾರಸ್ಯವಾಗಿ ಹೇಳಿದ್ದಾರೆ. ಸುಗ್ರೀವ ಹಾಗೇ ಮಾತಾಡ್ತಾ ಒಂದು ಮಾತನ್ನು ಹೇಳ್ತಾನೆ. ಲಕ್ಷ್ಮಣನಿಂದ ಸೀತಾಪಹರಣ ಆದಂಥ ವಿಷಯವೆಲ್ಲ ಹನುಮಂತ ನನಗೆ ಹೇಳ್ದ. ನನಗೆ ಇವಾಗ ಒಂದು ವಿಷಯ ಜ್ಞಾಪಕಕ್ಕೆ ಬರ್ತಾ ಇದೆ. ಈಗ ಕೆಲವು ತಿಂಗಳ ಹಿಂದೆ ಒಬ್ಬ ರಾಕ್ಷಸ ಒಂದು ಸ್ತ್ರೀಯನ್ನು ತನ್ನ ರಥದಲ್ಲಿ ಎತ್ಕೊಂಡು ಹೋಗ್ತಾ ಇದ್ದ. ಆಕೆ ರಾಮ ರಾಮ ಲಕ್ಷ್ಮಣ ಅಂತ ದೀನ ಸ್ವರದಲ್ಲಿ ಕೂಕೊಳ್ತಾ ಇದ್ರು. ಅದೇ ಸಮಯದಲ್ಲಿ ನಾನು ಮತ್ತು ಈ 4 ವಾನರರು ಇದೇ ಪರ್ವತದಲ್ಲಿ ಕುಳಿತಿದ್ವು. ಆಗ ಆಕೆ ತನ್ನ ಉತ್ತರೀಯದಿಂದ ಏನೇನೋ ಕಟ್ಟಿ ನಮ್ಮ ಕಡೆಗೆ ಬಿಸಾಡಿದ್ಲು. ನಾನು ಇವತ್ತಿಗೂ ಅದನ್ನು ಸುರಕ್ಷಿತವಾಗಿ ನನ್ನ ಗುಹೆಯಲ್ಲಿ ಇಟ್ಟಿದ್ದೀನಿ, ಬೇಕಾದರೆ ಈಗ ತಂದು ತೋರಿಸ್ತೀನಿ ಅಂತ ಸುಗ್ರೀವ ರಾಮನಿಗೆ ಹೇಳ್ತಾನೆ. ರಾಮನಿಗೆ ತುಂಬ ಕುತೂಹಲ ಆಗ್ಬಿಡ್ತು. ಸುಗ್ರೀವನಿಗೆ ಹೇಳ್ದ, ತಕ್ಷಣ ಆ ಗಂಟೆ ತಗೊಂಡು ಬಾ, ನಾನು ನೋಡಬೇಕು ಅಂತ ಹೇಳ್ದ.
ಸುಗ್ರೀವ ಗುಹೆಯಿಂದ ಆ ಗಂಟನ್ನು ತಂದ, ಗಂಟನ್ನು ಬಿಚ್ಚಿದ. ನೋಡಿದ್ರೆ ಅದರಲ್ಲೆಲ್ಲ ಆಭರಣಗಳು, ಒಂದೊಂದಾಗಿ ಆಭರಣಗಳನ್ನೆಲ್ಲ ರಾಮ ನೋಡ್ತಾನೆ. ಅದೆಲ್ಲ ಸೀತಾದೇವಿಯದದು. ಆಗ ರಾಮನಿಗೆ ಕಣ್ಣು ತೇವಗೊಂಡಿತು. ದುಃಖದಿಂದ ರಾಮ, ಇವೆಲ್ಲ ನನ್ನ ವೈದೇಹಿ ಆಭರಣಗಳೇ ಎಂದು ನಿಟ್ಟುಸಿರು ಒಂದೊಂದಾಗಿ ಆಭರಣಗಳನ್ನೆಲ್ಲ ತೆಗಿತಾನೆ. ತನ್ನ ಎದೆಗೆ ಒತ್ಕೊಂಡ. ಪುನಃ ಎಲ್ಲ ಆಭರಣಗಳನ್ನು ಲಕ್ಷ್ಮಣನಿಗೆ ತೋರಿಸ್ದ. ಲಕ್ಷ್ಮಣ ನೋಡು, ಇದು ಸೀತೆಯ ಆಭರಣಗಳೇ ತಾನೆ ಅಂತಾನೆ. ಅದಕ್ಕೆ ಲಕ್ಷ್ಮಣ ಒಂದು ಮಾತು ಹೇಳ್ತಾನೆ. ಇಡೀ ರಾಮಾಯಣದ ರತ್ನಪ್ರಾಯವಾದಂತಹ ಮಾತಿದು. ನಾಹಂ ಜಾನಾಮಿ ಕೇಯೂರೆ ನಾಹಂ ಜಾನಾಮಿ ಕುಂಡಲೆ ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್. ರಾಮ, ನನಗೆ ಈ ಕೇಯೂರವೂ ಗೊತ್ತಿಲ್ಲ, ಈ ತೋಳಿನ ಆಭರಣವೂ ಗೊತ್ತಿಲ್ಲ, ಕುಂಡಲಗಳನ್ನಂತೂ ನಾನು ಖಂಡಿತ ನನಗೆ ಗೊತ್ತಿಲ್ಲ. ಆದರೆ ಕಾಲಿಗೆ ಧರಿಸುವ ನೂಪುರ ಇದೆಯಲ್ಲ, ಅದು ಮಾತ್ರ ನನಗೆ ಗೊತ್ತು. ನೂಪುರ ಹೇಗೆ ಗೊತ್ತು ಅಂತ ಕೇಳ್ತೀಯಾ? ಲಕ್ಷ್ಮಣ ಹೇಳ್ತಾನೆ. ಆಗ, ಅಣ್ಣ, ಪ್ರತಿನಿತ್ಯ ನಾನು ಸಂಧ್ಯಾ ವಂದನೆ ಮಾಡಿದ ಮೇಲೆ ಅತ್ತಿಗೆಯ ಕಾಲಿಗೆ ನಮಸ್ಕರಿಸ್ತಾ ಇದ್ದೆ. ಆಗ ಈ ನೂಪುರಗಳನ್ನು ಕಂಡಿದ್ದೇನೆ. ಆದ್ದರಿಂದ ಇದು ಸೀತೆಯಿದೆ ಅಂತ ಹೇಳ್ತೀನಿ ಅಂತ. ರಾಮ ಆ ನೂಪುರವನ್ನು ತೋರಿಸ್ತಾ, ನೋಡು ಲಕ್ಷ್ಮಣ, ಈ ನೂಪುರ ಹಿಂದೆ ಎಲ್ಲ ಘಲ್ ಘಲ್ ಅಂತ ಶಬ್ದ ಮಾಡ್ತಾ ಇತ್ತು. ಈಗ ಅದು ನೋಡು ಮೌನವಾಗಿಬಿಟ್ಟಿದೆ. ಅದಕ್ಕೂ ಸೀತೆಯ ಅಗಲಿಕೆಯ ದುಃಖ ಆವರಿಸ್ಬಿಟ್ಟಿದೆ. ರಾಮ ಈ ರೀತಿ ಕಂಡ ಸಂಗತಿಗಳಲ್ಲೆಲ್ಲ ಸೀತಾ ವಿರಹವನ್ನು ಅನುಭವಿಸ್ತಾ ಇರ್ತಾನೆ. ರಾಮನಿಗೆ ಆಗ್ತಾ ಇರುವಂಥ ದುಃಖವನ್ನು ಸುಗ್ರೀವ ನೋಡ್ದ. ಆಗ ರಾಮನಿಗೆ ಸಮಾಧಾನ ಹೇಳ್ತಾನೆ. ರಾಮ, ನೀನು ನರಶ್ರೇಷ್ಠ, ಪರಾಕ್ರಮಿ, ತುಂಬ ತೇಜಸ್ವಿ. ಹೀಗೆ ದುಃಖ ಪಡಬಾರ್ದು. ನೀನು ಶೋಕಿಸಬೇಡ, ನೀನೇನು ಯೋಚನೆ ಮಾಡ, ನಾನು ಸೀತೆಯನ್ನು ಹುಡುಕೊಡ್ತೀನಿ ಅಂತ ಹೇಳ್ತಾನೆ. ರಾಮ ಇದರಿಂದ ತುಂಬ ಸಮಾಧಾನಗೊಂಡ. ಸುಗ್ರೀವ, ಮಿತ್ರ ಅಂದರೆ ಹೀಗಿರಬೇಕು. ನಿನ್ನ ಪ್ರಿಯವಾದಂತಹ ಮಧುರವಾದಂತಹ ಮಾತುಗಳೆಲ್ಲ ನನ್ನ ಮನಸ್ಸಿಗೆ ಶಾಂತಿ ಕೊಟ್ಟಿದೆ ಅಂತ ರಾಮ ಆನಂದದಿಂದ ಇರ್ತಾನೆ. ನಾಳೆ ಮುಂದಿನ ರಾಮಕಥೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.